ವಿಠಲ ಪಾಂಡುರಂಗ ವಿಠಲ. ನೋಡಿ ಯಜಮಾನ್ರೆ, ಆಗಿಂದ ಸುಮ್ನೆ ನಗೋದು ಅಲ್ಲದೆ ನಂಗೆ ಅವಮಾನ ಮಾಡ್ತಾನೆ. ಸಿದ್ಧಲಿಂಗ, ಬೆಳಗ್ಗೆ ತಿಂಡಿ ತಿಂದು ಜಾಸ್ತಿ ಆಯ್ತಾನ? ಅಲ್ಲ, ಒಂದು ಕಪ್ ಕಾಫಿ ಕೊಡೋದಕ್ಕೆ ಇಷ್ಟೊಂದು ಗಡ್ಬಿಡಿ ಮಾಡ್ತಾಳಲ್ಲ, ಅದನ್ನ ನೋಡಿ ದುಃಖ ಆಯ್ತು. ನಂದು ಏನು ಪ್ರಯೋಜನ ಇಲ್ಲ ಕಣ. ನಿನ್ನಂತ ಮೈಲ್ ತುತ್ತು ನಾ ಪಾದರಸ ಮಾಡ್ತೀನಿ ಅಂತ ಕರ್ಕೊಂಡು ಬಂದಿದ್ದಾರಲ್ಲ ನಮ್ಮ ಮನೆಯವರು, ಜಾತಿ ಜಂಪಲ್ದಿನ್ನಿಯವರು, ಅವ್ರನ್ನ ನಾವು ಕೊಂಡಾಡ್ಬೇಕು. ಹೀಗೆಲ್ಲ ಟಾಪ್ ಮಾಡೋದ್ ಬಿಟ್ಟು ಮೊದ್ಲು ಅವನೊಂದ್ ಕೆಲ್ಸ ಕೊಡ್ಸಿ. ಡ್ಯೂಟಿಗೆ ಅಂತ ಮಾರ್ನಿಂಗ್ ಹೋದ್ರೆ ಈವ್ನಿಂಗ್ ಬರ್ತಾನೆ. ಆಗ ಮನೆಯಲ್ಲೂ ನೆಮ್ಮದಿ ಇರುತ್ತೆ, ಅವನು ಚುರುಕಾಗ್ತಾನೆ. ಅಂತ ಒಳ್ಳೆ ಐಡಿಯಾ ಕೊಟ್ರೆ. ಪಾಂಡ್ರಂಗ, 200 ರೂಪಾಯಿ ನೀನ್ ಕೊಡ್ತೆ, ಜಾತಿ ಅವ್ರು ಕೊಡ್ತಾರ? ಬೇಕಪ್ಪ 200 ರೂಪಾಯಿ? ನೋಡ, ಆ ಸಿದ್ಧಲಿಂಗನ ACS ಕುಮಾರನ ಹತ್ರ ಕರ್ಕೊಂಡು ಹೋಗಿ. ಕುಮಾರನ ಮಾತು ಏನು ನಡೆಯಲ್ಲ ಕಣ, ಅವ್ರ ಮನೆಯವ್ರ ಹತ್ರನೇ ಕರ್ಕೊಂಡು ಹೋಗಿ ನಾನು ಹೇಳ್ದಂತ ಕೆಲಸ ಕೊಡು. ಮೇಡಮ್ ಅವರು ಒಂದು 4-5 ಪ್ರಶ್ನೆ ಕೇಳಿ ಇಂಟ್ರು ತಗೋತಾರೆ. ಅವ್ನು ಉತ್ತರ ಕೊಡ್ಲಿಲ್ಲ ಅಂದ್ರೂ ಆ ಪ್ರಶ್ನೆಗಳಿಗೆಲ್ಲ ನೀನೇ ಉತ್ತರ ಕೊಟ್ಟು ಅವನ ಕೆಲಸಕ್ಕೆ ಸೇರಿಸ್ಬಿಟ್ಟು ಬರ್ಬೇಕು. ಜಾಜಿ ಅವ್ರೆ, ಅವ್ನು ಹೊರಗಡೆ ಕರ್ಕೊಂಡು ಹೋಗೋದು ಭಾರಿ ಕಷ್ಟದ ಮಾತ್ರೆ. ನೋಡಿಯೋದೇ ಇಲ್ಲ ಅಂತಾನೆ, ಆಟೋ ಬೇಕು ಅಂತಾನೆ, ಊಟ ಮರಿ ಮಾಡ್ಕೊಂಡು ಹೋಗು ಅಂತಾನೆ. ಟೇಕ್ ದಿಸ್ ಅಂಡ್ ಗೋ. ಹೇ, ಇಂಟರ್ವ್ಯೂ ಏನಾಯ್ತು? ನಡೆದು ಸುಸ್ತಾಗಿತ್ತಲ್ಲ, ಮುಂದೆ ಕೂತ್ರೆ ಹೆಂಗಸಿಗೆ ನೀರ್ ಕುಡಿಸಿ ಅಂತ ಕೇಳಿದೆ. ಅವ್ರು ಈಗ ಕುಡಿಸ್ತಾರೆ ಆಗ ಕುಡಿಸ್ತಾರೆ ಅಂತ ಕಾಯ್ತಾ ಕುತ್ಕೊಂಡು ಹಂಗೆ ನಿದ್ದೆ ಹೋಗ್ಬಿಟ್ಟೆ. ಇವನ್ ಹೊಡಿಯಕ್ ಆಗಲ್ವಲ್ಲಪ್ಪ. ಕಾಡಿ ಬೇಡಿ ಕಂಡವ್ರಿಗೆ ಶಿಫಾರಸ್ ಮಾಡಿ ನಿನ್ಗೊಂದ್ ಕೆಲಸ ಕೊಡಿ ಅಂತ ಕೇಳ್ಕೊಂಡಿದ್ದೆ ಕಣ. ಇಂಟರ್ವ್ಯೂ ಸಮಯದಲ್ಲೇ ಹೋಗಿ ನಿದ್ದೆ ಹೋಗಿದ್ಯಲ್ಲೋ, ಮುಂದಕ್ಕೆ ಏನಾಯ್ತು ಅಂತ ಹೇಳೋ ರಾಜ. ಎಚ್ಚರ ಆದ್ಮೇಲೆ ರಸ್ತೆಯಲ್ಲಿ ಬಿದ್ದಿದ್ದೆ, ಅಲ್ಲಿಂದ ಇಲ್ಲಿಗೆ ನಡ್ಕೊಂಬರೋ ಅಷ್ಟೊತ್ತಲ್ಲಿ ಸುಸ್ತಾಗೋಯ್ತಪ್ಪ. ಇವಾಗ ನಿಮ್ ಜೊತೆ ಮಾತಾಡ್ತಿದ್ದೀನಲ್ಲ, ಅದಕ್ಕೆ ಬೇರೆ ಗಂಟ್ಲು ಒಣಗ್ತಾ ಇದೆ. ಚಪ್ಪ, ಸ್ವಲ್ಪ ತಣ್ಣನೆಯ ಬಾದಾಮಿ ಹಣ್ಣ ತಗೊಂಬಂದು ನನಗೆ ಸ್ವಲ್ಪ ಕುಡ್ಸಮ್ಮ. ಅವ್ನಿಗೆ ಯಾವ ಅಯೋಗ್ಯತಾನೆ ಕೆಲಸ ಕೊಡ್ತಾನೆ ಹೇಳ್ರಿ? ಅವ್ನಿಗೆ ಕೆಲಸ ಅಂದ್ರೆ ಏನು ಅಂತ ಗೊತ್ತಾ? ಕೆಲಸ ಮಾಡೋದಕ್ಕೆ ಒಂದು ಟ್ರೈನಿಂಗ್ ಅಂತ ಏನಾದ್ರೂ ಅವ್ನಿಗೆ ಆಗಿದೆ ಅಂದ್ರೆ? ವೆರಿ ಗುಡ್ ಪಾಯಿಂಟ್ ಅಭಿ. ಇವ್ನಿಗೆ ನಾನೇ ಟ್ರೈನಿಂಗ್ ಕೊಡ್ತೀನಿ. ಅದು ಹೆಂಗ್ ಕೊಟ್ಬಿಡ್ತೀರೋ? ಮನೇಲೆ ಒಂದು ಆಫೀಸ್ ಶುರು ಮಾಡ್ತೀನಿ, 1 ವಾರ ಟ್ರೈನಿಂಗ್ ಕೊಡ್ತೀನಿ, ಆಮೇಲೆ ಯಾವ್ದಾದ್ರು ಕೆಲ್ಸಕ್ಕೆ ಸೇರಿಸ್ತೀನಿ. ಸರಿ ಹೋಯ್ತು, ನನ್ನ ಮಗ ಆಫೀಸ್ ಓಪನ್ ಮಾಡಿ ನೋಡ ಹೊಡ್ಕೊಂಡಿದ್ದಾನೆ. ಅದೇ ಮತ್ತೆ ಈಗ ನೀನು ಶುರು ಮಾಡಿದ್ಯಾ? ಸಂತೆಲಿ ಸಂಸಾರ ಮಾಡ್ದಾಗುತ್ತೆ. ಅಕ್ಕೆ, ನೀವು ಶುರು ಮಾಡೋ ಆಫೀಸಲ್ಲಿ ನಮಗೆ ಯಾವ ಪೋಸ್ಟ್ ಇಲ್ವಾ? ಇಲ್ದೆ ಏನ್ ಪಲ್ಲು, ನಾನು ಓಪನ್ ಮಾಡೋ ಆಫೀಸ್ಗೆ ನಾನೇ ಬಾಸ್, ನೀನೇ ನನ್ PA. ಪದ್ದು ಹೆಡ್ ಕ್ಲರ್ಕ್, ಚಂಪಾ ಸ್ವೀಪರ್. ಅತ್ತೆ, ನಿಮ್ಗೆ ವಯಸ್ಸಾಗೋಯ್ತಲ್ಲ, ಅದಕ್ಕೆ ನಿಮ್ಗೆ ರಿಟೈರ್ಮೆಂಟ್ ಕೊಟ್ಬಿಟ್ಟಿದ್ದೀನಿ. ಎಲ್ಲ ಓಕೆ, ಅಣ್ಣಂಗೆ ಯಾವ ಪೋಸ್ಟು? ಇವರೇ ಆಫೀಸ್ ಪ್ಯೂನ್. ಮೇಡಮ್, ಮಿಸ್ಟರ್ ಸಿದ್ಲಿಂಗ್ ಅವರು ಇಂಟರ್ವ್ಯೂಗೆ ರೆಡಿ ಆಗಿದ್ದಾರೆ. ವೆರಿ ಗುಡ್. ನಿಮ್ ಹೆಸರು ಏನು? ಅವರೇ ಹೇಳಿದ್ರಲ್ಲ, ನೀವು ಬಂದಿರೋದು ಇಂಟರ್ವ್ಯೂಗೆ, ಸರಿಯಾಗಿ ಆನ್ಸರ್ ಮಾಡಿ. ನನ್ನ ಹೆಸರು ಎಲೆ ಕ್ಯಾಪ್ನಳ್ಳಿ ಸಿದ್ಲಿಂಗ. ವೆರಿ ಗುಡ್. ನಮ್ಮ ದೇಶ ಯಾವುದು? ಇಂಡಿಯಾ ಇರ್ಬೇಕು, ಇಲ್ಲ ಭಾರತ ಇರ್ಬೇಕು. ವೆರಿ ಗುಡ್. ಭಾರತದ ಮೇಲ್ಗಡೆ ಏನಿದೆ, ಕೆಳಗಡೆ ಏನಿದೆ? ಆಕಾಶ ಇದೆ, ಭೂಮಿ ಇದೆ. ನಿಮ್ಗೆ ಯಾವ್ದು ಬೇಕೋ ಹಂಗ ಹಾಕೊಡಿ. ವೆರಿ ಗುಡ್. ಮನುಷ್ಯ ಹಸುವಾದಾಗ ಏನ್ ಮಾಡ್ತಾನೆ? ಹೊಟ್ಟೆ ಬಿರಿಯೋ ಹಂಗ್ ತಿಂದ್ಬಿಟ್ಟು ಬಾಚ್ಕೊಂಡ್ಬಿಡ್ತಾರೆ. ವೆರಿ ಗುಡ್, ಯು ಹ್ಯಾವ್ ಬಿನ್ ಸೆಲೆಕ್ಟೆಡ್. ಪಲ್ಲು, ಈಗ್ಲಿಂದ ನಿಮ್ಗೆ ಟೈಪಿಂಗ್ ಹೇಳ್ಕೊಡು. ಯಾವ ಪೋಸ್ಟ್ ಮೇಡಮ್? ಫಸ್ಟ್ ಡಿವಿಷನ್ ಕ್ಲರ್ಕ್. AFDF ಸ್ಪೇಸ್ ಸೆಮಿಕಾಲನ್ LKJ ಸ್ಪೇಸ್. ಚೆನ್ನಾಗ್ ಬಂತೆ, ನೀನಾದ್ರೂ ಟೈಪ್ ಮಾಡ್ಬಿಡು. ಎಲ್ರು ಕೇಳಿಸ್ಕೊಳ್ಳಿ. ನಮಸ್ಕಾರ ಮೇಡಮ್. ನಮಸ್ಕಾರ. ನಾನು ಮಹಿಳಾ ಸಂಘದ ಮೀಟಿಂಗ್ ಹೋಗ್ತಾ ಇದ್ದೀನಿ. ಸಿದ್ಲಿಂಗು, ನಾನು ಬರೋವರೆಗೂ ನೀನು ನನ್ ಸೀಟ್ ಮೇಲೆ ಕುತ್ಕೊಂಡು ಬಾಸ್ ಕೆಲಸನ ಹೇಗ್ ಮಾಡೋದು ಅಂತ ಪ್ರಾಕ್ಟೀಸ್ ಮಾಡ್ಕೊ. ನೀನು ದಂಡಪಿಂಡ. ನಾನು ಏನು ಕೆಲಸ ಮಾಡಿಲ್ಲ, ಸ್ವಲ್ಪ ಮಲಗಿದ್ದೆ. ನೀನು ಗಂಡುಗಲಿ. ಅದು ಬಾಸು, ಕುಂಚಾಗದಲ್ಲೇ ನಿದ್ದೆ ಹೋಗುವಂತ ನೀವೇ ಉಪದೇಶ ಮಾಡಿದ್ರಲ್ವಾ? ನಾನು ಸೂಕ್ಷ್ಮ ಗಮನಿಸಿ, ಈಗ ನಿಂತ್ಕೊಂಡಿದ್ದೀನಿ, ನಿದ್ದೆ ಹೋಗ್ತಾ ಇದ್ದೀನಿ. ಶಬಾಷ್. ಇದೇನು ಆಫೀಸ್ ಕ್ಲಬ್? ಹಳೆ ಬಾಸು, ನಿನಗಿಂತ 1000 ರೂಪಾಯಿ ಬೆಟರು ನಮ್ಮ ಹೊಸ ಬಾಸು. ಈಗಿನ ಕಾಲಘಟ್ಟಕ್ಕೆ 7 ಮಾಡಿಸ್ತಂತ ಬಾಸು ನಮ್ಮ ಹೊಸ ಬಾಸು. ಏನ್ರಪ್ಪ ಎಲ್ಲ ಮುಖ ನೋಡ್ತಾ ಇದ್ರ? ಶುಭತ್ಗಳೇ, ನಾಳೆ ಬೆಳಗ್ಗೆ 8 ಗಂಟೆಗೆ ಮೀಟಿಂಗು, ಎಲ್ಲರೂ ತಪ್ಪದೆ ಅಟೆಂಡ್ ಮಾಡ್ಬೇಕು. ಸೋಂಬೇರಿತನ ಇಳಿಸ್ತೀನಿ. ಚಂಪಾ, ಚಂಪಾ, ಗುಡ್ ಮಾರ್ನಿಂಗ್ ಬಾಸ್. ಲೇ, ಬೆಳಗ್ಗೆ 8 ಗಂಟೆಗೆ ಎಲ್ರಿಗೂ ಮೀಟಿಂಗ್ ಬರ್ಬೇಕು ಅಂತ ಹೇಳಿದೆ ತಾನೆ, ಮತ್ತೆ ಯಾಕೆ ಎಲ್ರು